ಇನ್ನು ಮುಂದಿನ ಸುದ್ದಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರ್ತೀವಿ. ಮೊಬೈಲ್ ಯಾವುದೇ ಲಿಂಕ್ ಬಂದರೂ ಅದನ್ನು ಕ್ಲಿಕ್ ಮಾಡಬಾರ್ದು, ಹಣ ಎಲ್ಲ ಡಮಾರ್ ಆಗುತ್ತೆ ಅಂತ ನಮ್ಗೆ ಗೊತ್ತಿದ್ರು ಕೂಡ, ನಾಲೆಡ್ಜ್ ಇದ್ರೂ ಕೂಡ ಕೆಲವೊಂದು ಸತ ಯಾಮಾರ್ಬಿಡ್ತೀವಿ. ಈ ಖದೀಮರು ಏನ್ ಮಾಡ್ತಾರೆ, ಲಿಂಕ್ ಕಳಿಸ್ತಾರೆ, ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಖಾಲಿ ಆಗುತ್ತೆ, ತುಂಬಾ ಹುಷಾರಾಗಿರಿ. ಉತ್ತರ ಭಾರತದಿಂದ ಬರೋಬ್ಬರಿ ಒಬ್ಬೊಬ್ಬರಿಗೆ 100ರಿಂದ 200 ಸಿಮ್ಗಳು ಬರ್ತಾ ಇವೆ. ಬೆಂಗಳೂರು ಪೊಲೀಸರಿಗೆ ಈ ಸೈಬರ್ ವಂಚಕರ ಕೇಸ್ ಇದೆಯಲ್ಲ, ಇದು ತಲೆನೋವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸೈಬರ್ ವಂಚನೆಗಳು ಹೆಚ್ಚಾಗ್ತಿವೆ. ಈ ಕೇಸ್ಗಳನ್ನ ಸಾಲ್ವ್ ಮಾಡೋದು ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಇದಕ್ಕೆ ಕಾರಣ ಬೇರೆಯವರ ಹೆಸರಿನ ಸಿಮ್ ಅನ್ನ ಯೂಸ್ ಮಾಡ್ತಿರೋದು. ಸೈಬರ್ ವಂಚನೆಯಲ್ಲಿ ಹಲವಾರು ವಿಧದಲ್ಲಿ ವಂಚನೆ ಮಾಡ್ತಾರೆ. ಆದರೆ ಮುಖ್ಯವಾಗಿ ನಮಗೆ ಫೇಕ್ ಸಿಮ್ ಕಾರ್ಡ್ಸ್ ಇದ್ದು ಮತ್ತೊಂದು ಫೇಕ್ ಅಕೌಂಟ್ಗಳದ್ದು. ಸೊ ಇದರಲ್ಲಿ ಮುಖ್ಯವಾಗಿ ಸಿಮ್ ಕಾರ್ಡ್ಸಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಹಳ್ಳಿಗಳಲ್ಲಿ ಯಾರು ಅನಕ್ಷರಸ್ಥರಿರ್ತಾರೆ, ಯಾರಿಗೆ ಇದ್ರ ಬಗ್ಗೆ ಜ್ಞಾನ ಕಡಿಮೆ ಇದೆ ಅಂಥವ್ರ ಹೆಸರಲ್ಲಿ ಭಾಳಷ್ಟು ಸಿಮ್ಗಳನ್ನು ಖರೀದಿ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡಿ ಸೈಬರ್ ಕ್ರಿಮಿನಲ್ಗಳು ಬಳಸ್ತಿರುವಂಥದ್ದು. ಅದೇ ಥರ ಬ್ಯಾಂಕ್ ಅಕೌಂಟ್ಗಳಲ್ಲೂ ಕೂಡ ಬೇರೆ ಬೇರೆ ಜನರ ಹೆಸರಿನಲ್ಲಿ ಬೇರೆ ಬೇರೆ ಐಡಿಗಳನ್ನ ಯೂಸ್ ಮಾಡಿಕೊಂಡು ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಈ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ, ದೆಹಲಿ ಮತ್ತು ಸುತ್ತಮುತ್ತ, ಹಾಗೆ ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಆಮೇಲೆ ಈಶಾನ್ಯ ರಾಜ್ಯಗಳು ಪ್ಲೇಸಸ್ಸಲ್ಲಿ ಇರುವಂಥ ಜನರ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳು ಮತ್ತು ಅಕೌಂಟ್ಗಳು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ಮೊಬೈಲ್ ಅಲ್ಲಿ ಏನೇ ಮೆಸೇಜ್ ಬಂದ್ರು ಆ ಲಿಂಕ್ ಗಳನ್ನ ಒತ್ತಬಾರ್ದು ಅಂತ ಇನ್ಫಾರ್ಮೇಶನ್ ಇದ್ರೂ ಕೂಡ ಕೆಲವೊಂದ್ಸತಿ ಅಚಾತುರ್ಯದಿಂದ ನಡೆದು ಹೋಗ್ಬಿಡುತ್ತೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ವಂಚನೆ ಯಾವ ತರ ನಡೀತಾ ಇತ್ತು, ಪೊಲೀಸರಿಗೆ ಯಾವ ತರ ಸವಾಲಾಗಿದೆ. ಮೋರ್ ಓವರ್ ಒಬ್ಬೊಬ್ಬರಿಗೆ 100ರಿಂದ 200 ಸಿಮ್ ಕಾರ್ಡ್ಗಳು ಸಿಗ್ತಾ ಇದೆ ಅಂದ್ರೆ ಅದು ಎಲ್ಲಿಂದ ಸಿಗ್ತಾ ಇತ್ತು? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸೈಬರ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಿರುವಂತದ್ದು. ಈ ಹಿಂದೆ ನಾವು ನೋಡಿದಂತ ಸಂದರ್ಭದಲ್ಲಿ OTP ಯನ್ನ ಕಳಿಸ್ತಾ ಇದ್ರು, OTP ಯನ್ನ ಹೇಳುವಂತ ಹೇಳ್ತಾ ಇದ್ರು. ಇದರ ಮುಖಾಂತರವಾಗಿ ಸೈಬರ್ ಕದಿಮರು ವಂಚನೆಯನ್ನು ಕೂಡ ಮಾಡ್ತಿದ್ರು. ಆದ್ರೆ ಈಗ ಅವರು ಕೂಡ ಒಂದು ರೀತಿ ಸ್ಮಾರ್ಟ್ ಆಗಿರುವಂತದ್ದು. ಅಂದ್ರೆ ಯಾವ ರೀತಿ ಅಂತಂದ್ರೆ, ಕೇವಲ ಒಂದು ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ. ಆ ಒಂದು ಲಿಂಕ್ ಅನ್ನ ನಾವು ಓಪನ್ ಮಾಡಿದಂತ ತಕ್ಷಣವೇ ನಮ್ಮ ಅಕೌಂಟ್ ನಲ್ಲಿ ಇರುವಂತಹ ಹಣವನ್ನ ವಿತಿನ್ ಸೆಕೆಂಡ್ಸ್ ಅಲ್ಲಿ ಅಕೌಂಟ್ ಥ್ರೂ ಅವರ ಅಕೌಂಟ್ಗೆ ಹಣ ಹೋಗುವಂತ ಒಂದು ಸೈಬರ್ ವಂಚಕರ ಗ್ಯಾಂಗ್ ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಬಹಳ ಆಕ್ಟಿವ್ ಆಗಿರುವಂತದ್ದು. ಸದ್ಯಕ್ಕೆ ಪೊಲೀಸ್ ಹೇಳ್ತಿರುವಂತಹದ್ದು, ಯಾಕೆ ಈ ಒಂದು ಸೈಬರ್ ವಂಚಕರು ಜಾಸ್ತಿ ಆಗ್ತಿದ್ದಾರೆ ಅಂತಂದ್ರೆ, ನಾರ್ತ್ ಅಂದ್ರೆ ಉತ್ತರ ಭಾರತದಿಂದ ಹಲವು ರಾಜ್ಯಗಳಿಂದಲೂ ಕೂಡ ಅಷ್ಟೇ ಇಲ್ಲಿಗೆ ಒಂದಷ್ಟು ಸಿಮ್ ಕಾರ್ಡ್ಗಳು ಬರ್ತಿರುವಂತದ್ದು. ಒಬ್ಬೊಬ್ಬ ಸೈಬರ್ ವಂಚಕನಿಗೂ ಕೂಡ ಸುಮಾರು 100ರಿಂದ 200 ಸಿಮ್ ಕಾರ್ಡ್ಗಳು ಬರ್ತಾ ಇದೆ. ಕೊರಿಯರ್ ಮೂಲಕವಾಗಿ ಬಂದಂತ ಸಿಮ್ಗಳ ಮುಖಾಂತರವಾಗಿ ಅವರು ಈಗಾಗಲೇ ಒಂದು ಸೈಬರ್ ವಂಚನೆ ಮಾಡೋಕ್ಕೂ ಕೂಡ ಮುಂದಾಗಿರುವಂತದ್ದು. ಅದು ಕೂಡ ಅಷ್ಟೇ 200 ಸಿಮ್ಗಳಲ್ಲಿ ಒಂದೊಂದು ಸಿಮ್ಗಳಲ್ಲಿ ಒಬ್ಬೊಬ್ಬರಿಗೆ ವಂಚನೆ ಮಾಡ್ತಾ ಬರ್ತಿದ್ದಾರೆ. ಇದರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಆ ಒಂದು ಸಿಮ್ ಕಾರ್ಡ್ ನ ಡೀಟೇಲ್ಸ್ ಅನ್ನ ನಾವು ಇಟ್ಕೊಂಡು ಓಡಂತ ವೇಳೆಯಲ್ಲಿ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ತೀವಿ, ಅಲ್ಲಿರುವಂತಹ ಒಂದು ಹೊತ್ತಿಗೂ ಕೂಡ ಊಟಕ್ಕೆ ಗತಿ ಇಲ್ದಿರೋಂಥವ್ರು ಕೂಡ ನಾವು ತಲುಪ್ತೀವಿ. ಅವರನ್ನು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಯಾರೋ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಅನ್ನ ಮಾಡಿಸ್ಕೊಡ್ತೀವಿ ಅಂತ ಬಂದಂತ ಟೈಮ್ ನಲ್ಲಿ ನಮ್ಮ ಹತ್ರ ಒಂದು ತಮ್ಮ ಇಂಪ್ರೆಷನ್ ತಗೊಂಡಿದ್ರು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಿದ್ರೆ. ಈ ಒಂದು ಕೆಲಸದಲ್ಲಿ ಪೊಲೀಸರಿಗೆ ಸುಮಾರು 1 ತಿಂಗಳು 2 ತಿಂಗಳು ಅಪ್ರೋಚ್ ಮಾಡಿದ್ರು ಕೂಡ ಅಷ್ಟೇ ಆರೋಪಿಗಳನ್ನ ಹಿಡಿಯೋಕೆ ಸಾಧ್ಯವಾಗ್ತಿಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ವೇಳೆಯಲ್ಲಿ ಎಲ್ಲೋ ಒಂದ್ ರೀತಿ ಸೈಬರ್ ವಂಚಕರು ದಿನೇ ಅವರು ಯಾವ ರೀತಿಯಾಗಿ ಸ್ಮಾರ್ಟ್ ಆಗಿ ಕೆಲಸವನ್ನ ಮಾಡಕ್ ಶುರು ಮಾಡ್ತಿದ್ದಾರೆ ಅಂತಂದ್ರೆ, ಪೊಲೀಸರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗಾಗಲೇ ಒಂದು ಸಿಮ್ ಕಾರ್ಡ್ಗಳ ಎಲ್ಲಿಂದ ಬರ್ತಿದೆ, ಯಾರು ತರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಶುರು ಮಾಡ್ಕೊಂಡಿರುವಂತದ್ದು. ಶರ್ಮಿತಾ.